ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಿಸ್ಟರ್ ಎನ್ ಕೆ ಮಾತಾಡ್ತಾ ಇದ್ದೀನಿ. ಇಂದು ನಾವು ತುಂಬಾ ಮುಖ್ಯವಾದ ವಿಷಯದ ಬಗ್ಗೆ ಚರ್ಚಿಸಲು ಈ ಒಂದು ವಿಡಿಯೋದಲ್ಲಿ ಬಂದಿದ್ದೇವೆ. ಅದು ಏನಂದ್ರೆ ಕೋಪವನ್ನ ನಾವು ಹೇಗೆ ತಡೆಯುವುದು. ಕೋಪ ಎಲ್ಲಾ ವ್ಯಕ್ತಿಗಳಿಗೂ ಬರುತ್ತೆ ಅಲ್ವಾ, ಆದ್ರೆ ಅದನ್ನು ತಡೆಯುವುದು ಮತ್ತು ನಿಯಂತ್ರಿಸುವುದು ಬಹಳ ಮುಖ್ಯ ಆಗುತ್ತೆ ಜೀವನದಲ್ಲಿ. ಹಾಗಾದ್ರೆ ಅದು ನಮ್ಮ ಜೀವನದ ಹೇಗೆಲ್ಲ ಪ್ರಭಾವ ಬೀರುತ್ತದೆ ಮತ್ತು ಅದು ಹೇಗೆಲ್ಲ ನಮ್ಮ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಹೇಗೆಲ್ಲ ನಮ್ಮನ್ನು ಬಾಧಿಸುತ್ತದೆ ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮತ್ತು ಯಾವ ರೀತಿಯಿಂದ ಹೊರಗಡೆ ಬರೋದು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಹೋಗೋಣ. ಇಲ್ಲಿ ನಾವು ಮೊದಲನೇದಾಗಿ ಕೋಪ ಏನಕ್ಕೆ ಬರುತ್ತೆ ಎಂಬುದನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಇದಕ್ಕೆ ಹಲವಾರು ಕಾರಣಗಳಿರಬಹುದು. ಉದಾಹರಣೆಗೆ ಅನಿರೀಕ್ಷಿತ ಸಂದರ್ಭಗಳು, ಆಸೆಗಳನ್ನು ಪೂರೈಸಕ್ಕೆ ಆಗದೇ ಇರುವುದು, ನಮ್ಮ ಅವಸರದ ಸಮಯದಲ್ಲಿ ಯಾರಾದರೂ ಅಡ್ಡ ಬರುವುದು. ಆದರೆ ಈ ಕೋಪ ಹೇಗೆ ತಡೆಯುವುದು ಎಂಬುದು ನಮ್ಮ ಕೈಯಲ್ಲಿ ಇರುತ್ತದೆ. ಈ ಕೋಪ ಹೇಗೆ ತಡೆಯುವುದು ಎಂಬುದನ್ನು ನಮ್ಮ ಕೈಲೇ ಇರುತ್ತೆ. ಅದನ್ನು ನಾವು ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡಿದಂಗೆ ನಮ್ಮ ಕೈಲಿ ಕೋಪ ಕಂಟ್ರೋಲ್ ಮಾಡಕ್ಕಾಗಲ್ಲ ಅಂತ ಅನ್ಕೊಂಡ್ರೆ ಅದು ನಮ್ಮ ಮೂರ್ಖತ್ವ ಆಗುತ್ತೆ. ನಾವು ಕೆಲವೊಂದು ಸ್ಟೆಪ್ಸ್ ಅನ್ನು ಹೇಳ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಅದನ್ನ ಫಾಲೋ ಮಾಡೋದ್ರ ಮುಖಾಂತರ ನಮ್ಮ ಆಂಗರ್ ಮ್ಯಾನೇಜ್ಮೆಂಟ್ ಅನ್ನು ನಾವು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಮೊದಲನೇದಾಗಿ ನಿಮಗೆ ತುಂಬಾ ಕೋಪ ಬಂದಾಗ ಮೊದಲನೇ ಸ್ಟೆಪ್ ಏನ್ ಮಾಡಿ ಗೊತ್ತಾ, ಆಳವಾದ ಉಸಿರನ್ನು ತೆಗೆದುಕೊಳ್ಳಿ. ನಾವು ಕೋಪಗೊಂಡಾಗ ಆಳವಾಗಿ ಉಸಿರಾಡುವುದು ತುಂಬಾ ಸಹಾಯಕವಾಗುತ್ತೆ. ಇದರಿಂದ ನಮ್ಮ ಮನಸ್ಸು ಶಾಂತವಾಗುತ್ತೆ ಮತ್ತು ನಾವು ನಿಯಂತ್ರಣವನ್ನು ಕಳೆದುಕೊಳ್ಳದಂತೆ ನೋಡ್ಕೊಳ್ಬಹುದು. ನೀವು ಗಾಳಿಯನ್ನು ಆಳವಾಗಿ ತೆಗೆದುಕೊಂಡು ನಿಧಾನವಾಗಿ ಬರಬೇಕು. ಇದು ಮೊದಲನೇ ಸ್ಟೆಪ್. ಎರಡನೇ ಸ್ಟೆಪ್, ಕೋಪ